ಆತ್ಮೀಯ ವೀಕ್ಷಕರೇ, ಯಂತ್ರ ದರ್ಶನ, ಮಂತ್ರ ಶ್ರವಣ ಹಾಗೂ ತಾಂತ್ರಿಕ ಆರಾಧನಾ ಈ ಮೂರು ಮುಪ್ಪುರಿಗೊಂಡ ಪುಣ್ಯ ಕಾರ್ಯವೇ ಚಂಡಿಕಾ ಹೋಮ. ಇಂದು ಚೈತ್ರ ತ್ರಯೋದಶಿಯ ಪರ್ವಕಾಲದಲ್ಲಿ ಕೊಲ್ಲೂರು ಶ್ರೀ ನಾಗರಾಜ ಭಟ್ ಇವರ ಮನೆಯಲ್ಲಿ ನಡೆದ ಚಂಡಿಕಾ ಹೋಮದ ಆಯ್ದ ದೃಶ್ಯಾವಳಿಗಳನ್ನು ಇಲ್ಲಿ ನೀಡುತ್ತಿದ್ದೇನೆ. ನೋಡಿ ಪಾವನರಾಗಿ. ಹಾಗೆಯೇ ನಿಮ್ಮ ಆಪ್ತೇಷ್ಟರಲ್ಲೂ ಈ ದೃಶ್ಯಾವಳಿಗಳನ್ನು ಹಂಚಿಕೊಳ್ಳಿ. ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ओम पंचसूत्र विसंत्रभे प्रभामंडलमंडितैः दीपैर्नीराजय देवी प्रणमादेतनामभिः श्री चंडिका दुर्गायै नमः मंगलनीराजनं समर्पयामि मंत्रपुष्पाञ्जलिं समर्पयामि गन्धपुष्पाञ्जलिर्मञ्जलिर्गणकोटैः महालक्ष्मी महामाये संग्रह ಯಾವುದೇ ಒಂದು
ಬೇಕು ಅಂತ ಹೇಳಿ ದೇವಿಯಲ್ಲಿ ಪ್ರಾರ್ಥನೆ ಆಗ್ತದೆ. ದೇವರಿಗೆ ಪ್ರೀತಿ ಆಗಬೇಕು, ಕುಟುಂಬಕ್ಕೆ ಎಲ್ಲರಿಗೂ ಶ್ರೀಮಂತನೆ ಇತ್ಯಾದಿಗಳನ್ನು ಮಾಡಿರುವಂತದ್ದು. ಇನ್ನು ತೇಜ ಅಂತೇಳಿ ಅಗ್ನಿ ತತ್ವದಲ್ಲಿ ದೇವಿಯನ್ನು ಆರಾಧನೆ ಮಾಡಿ ಅಗ್ನಿ ಮುಖಾವೈ ದೇವಾಹ ಅಂತ ಹೇಳಿದ ಹಾಗೆ ಅಗ್ನಿ ಅಂತ ಹೇಳುವಂಥದ್ದು ದೇವತೆಗಳ ಮುಖ ಅಂತ ಹೇಳಿದ್ರು. ಅಂತಹ ಅಗ್ನಿ ಮುಖಾಂತರವಾಗಿ ಆ ದೇವಿಯ ಪ್ರೀತ್ಯರ್ಥವಾಗಿ ಆ ದ್ರವ್ಯ ಮೇಳಿದವಂತಹ ಪರಮಾನ್ನ ದ್ರವ್ಯವನ್ನು ತ್ಯಾಗ ಭಾವನೆಯಿಂದ ಅರ್ಪಣೆ ಮಾಡಿದ್ದೇವೆ. ಬೇರೆ ಎಲ್ಲ ದೇವತೆಗಳಿಗೆ ತಲುಪಿಸ್ತಾರೆ, ದೇವಿಗೆ ತಲುಪಿಸ್ತಾರೆ ಅಂತ ಹೇಳುವಂತಹ ವಿಶ್ವಾಸದಲ್ಲಿ ಅಗ್ನಿಮುಖದಲ್ಲಿ ದೇವಿಯನ್ನು ಆರಾಧನೆ ಮಾಡಿಕೊಂಡು ಪರಮಾನ್ನ ದ್ರವ್ಯಗಳನ್ನು ಆ ಮಾರ್ಕಂಡೇಯ ಪುರಾಣದಲ್ಲಿ ಉಕ್ತವಾಗಿರತಕ್ಕಂತಹ ದೇವಿ ಮಹಾತ್ಮ್ಯದ 700 ಶ್ಲೋಕ ಮಂತ್ರಗಳಿಂದ ನಾವು ಅರ್ಪಣೆ ಮಾಡಿದ್ದೇವೆ. ಯಥಾಶಕ್ತಿಯಾಗಿ ಆ ಸುಮಂಗಲಿಗೆ ಬೇಕಾದಂತಹ ಮಂಗಲ ದ್ರವ್ಯಗಳಿಂದ ಸಹಿತವಾಗಿರತಕ್ಕಂತಹ ಕಲ್ಪೋಕ್ತ ಪೂಜೆಗಳನ್ನೆಲ್ಲ ಅರ್ಪಣೆ ಮಾಡಿದ್ದೇವೆ. ದೇವರಿಗೆ ಬೇಕಾದಷ್ಟು ಕೊಡಲಿಕ್ಕೆ ಪೂಜೆಯನ್ನು ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ. ಯಾಕೆ? ನಮ್ಮದು ಅಂತ ಹೇಳುವಂಥದ್ದು ಯಾವುದೂ ಇಲ್ಲ, ಎಲ್ಲವೂ ಕೂಡ ನಶ್ವರ, ಎಲ್ಲವೂ ಕೂಡ ದೇವರದ್ದೇ ಸೃಷ್ಟಿ. ಆಗಿರುವಾಗ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿದ ಹಾಗೆ ದೇವರು ಕೊಟ್ಟಂತಹ ದ್ರವ್ಯಗಳನ್ನು ದೇವತಾ ಪ್ರೀತಿ ಪರಮಮಂಗಳವನ್ನು ಮಹಾತಾಯಿ ಪರಿಪೂರ್ಣವಾಗಿ ಅನುಗ್ರಹ ಮಾಡಬೇಕು. ಎಲ್ಲ ಬರತಕ್ಕಂತಹ ಎಲ್ಲ ದುರಿತಗಳನ್ನು, ದೋಷಗಳನ್ನು, ಶತ್ರುಬಾಧಾದಿ ದೋಷಗಳನ್ನು, ರೋಗೋಪದ್ರವಗಳನ್ನೆಲ್ಲ ನಿಗ್ರಹ ಮಾಡಿ ನಮಗೆ ಬೇಕಾದಂತಹ ಶ್ರೀರಕ್ಷೆಯನ್ನು ಆ ಮಹಾಕಾಳಿ ಸ್ವರೂಪದಲ್ಲಿದ್ದುಕೊಂಡು ಅನುಗ್ರಹಿಸ್ತಾಳೆ. ಇನ್ನು ಮಹಾಲಕ್ಷ್ಮೀ ಸ್ವರೂಪದಲ್ಲಿದ್ದುಕೊಂಡು ನಮಗೆ ಎಲ್ಲರಿಗೂ ಕೂಡ ದೇಹಕ್ಕೆ ಬೇಕಾದಂತಹ ಉತ್ತಮವಾದಂತಹ ಆರೋಗ್ಯ, ಕುಟುಂಬದಲ್ಲಿ ಐಕ್ಯತೆ ಮಾಡುವಂತಹ ಕೃಷಿ, ಉದ್ಯೋಗ, ವೃತ್ತಿಯಲ್ಲಿ ಎಲ್ಲ ಸರ್ವತೋಮುಖ ಅಭಿವೃದ್ಧಿ ದ್ವಾರ ಅಲ್ಲಿ ನಮಗೆ ಉತ್ತಮವಾದಂತಹ ಸ್ಥಾನಮಾನಗಳು ಅದೇ ರೀತಿಯಾಗಿ ಉತ್ತಮವಾದಂತಹ ಎದ್ದುಕೊಂಡು ಅನುಗ್ರಹ ಮಾಡ್ತಾಳೆ. ಇನ್ನು ಉತ್ತಮ ಚರಿತ್ರೆಯಿಂದ ಮಹಾ ಸರಸ್ವತಿಯವರ ನೆನೆ, ಅದರಿಂದಾಗಿ ಸ್ತುತಿ ಮಾಡಿಕೊಂಡು ಹೋಮವನ್ನು ಮಾಡಿದ ಕಾರಣ ಮಹಾ ಸರಸ್ವತಿ ಸ್ವರೂಪಿಯಾದಂತಹ ದುರ್ಗೆ ಸಂತೃಪ್ತಳಾಗಿ ನಮಗೆ ಯಾವ ಕಾಲಕ್ಕೆ ಏನು ಬೇಕು, ಏನನ್ನು ಮಾಡಿದರೆ ನಮಗೆ ಶ್ರೇಯಸ್ಸಾಗ್ತದೆ ಅಂತಹ ಸುಜ್ಞಾನವನ್ನು ಆ ಮಂಗಳಾರತಿಯ ಪೂರ್ಣಾರತಿಯ ಸಂದರ್ಭದಲ್ಲಿ ದೇವಿಯ ದಿವ್ಯ ಚರಣಾರವಿಂದದಲ್ಲಿ ಲಕ್ಷ್ಮೀ ಪ್ರಣತಾನಾಂ ಪ್ರತಿದತ್ತಂ ದೇವಿ ವಿಶ್ವಾತ್ಯಹಾರಿಣಿ ತ್ರೈಲೋಕ್ಯವಾಸಿನಾಮಿ ಢೇಲೋಕಾನಾಂ ವರದಾ ಭವ. ಎಲ್ಲರೂ ಹೇಳಿ ಅಗ್ನಯೇ ನಮಃ. ಸ್ವಸ್ತಿಂ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರೇಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಭವ್ಯವಾಹನ